ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಕ್ಯಾಬೇಜ್ ಪಲ್ಯ ಸುಮಾರು ಜನಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಈ ರೀತಿ ಮಾಡಿಕೊಡಿ, ಖಂಡಿತವಾಗಲೂ ಇಷ್ಟಪಟ್ಟು ತಿಂತಾರೆ. ಬೇಯ್ಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ, ಅದನ್ನು ಹೋಗಲಾಡ್ಸೋಕ್ಕೆ ಒಂದು ಸೀಕ್ರೆಟ್ ಟಿಪ್ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ನ ಈ ಥರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಗೂ ಬೆಚ್ಚಗಿರುವ ನೀರು ಹಾಕಿ ಒಂದು 5 ನಿಮಿಷ ನೆನೆ ಇಡ್ತೀನಿ. ನಂತರ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಗೂ ಅರ್ಧ ಚಮಚದಷ್ಟು ಇಂಗು ಹಾಕೋದ್ರಿಂದ ನಿಮಗೆ ಕ್ಯಾಬೇಜ್ ಬೇಯಬೇಕಾದ್ರೆ ಆ ಸ್ಮೆಲ್ಲು ಬರೋದಿಲ್ಲ. ಈ ಟಿಪ್ನ ನೀವು ಫಾಲೋ ಮಾಡಿ. ಹೆಚ್ಚಿರುವಂತಹ ಕ್ಯಾಬೇಜ್ ನೀರಿಂದ ಬೇರ್ಪಡಿಸಿ ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ 1 ಕಪ್ಪಷ್ಟು ಹಸಿ ಬಟಾಣಿ ಆ್ಯಂಡ್ 1 ಚಮಚದಷ್ಟು ಅರಿಶಿನದ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಬೇಕಾಗತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈಗ ಕ್ಯಾಬೇಜ್ ಹಾಗೂ ಬಟಾಣಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿರುವಂತಹ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಮೊದಲು ಉಪ್ಪು ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಪುಡಿ ಹಾಗೂ 1.5 ಚಮಚದಷ್ಟು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಹಾಗೆ ನೀವು ಬೇಯಿಸಬೇಕಾಗತ್ತೆ. ಮುಚ್ಚದೆ ಬೇಯಬೇಕು ಇದು. ಸೊ ದಟ್ ಅದರಲ್ಲಿ ನೀರಿನ ಅಂಶ ಇದ್ದಿದ್ದು ಅದೆಲ್ಲ ಹೋಗಿ ಡ್ರೈ ಪಲ್ಯ ಆಗಬೇಕದು. ಲಾಸ್ಟಲ್ಲಿ ಗರಂ ಮಸಾಲ ಒಂದು ಅರ್ಧ ಚಮಚ ಹಾಗೂ ಆಮ್ಚೂರ್ ಪೌಡರ್ ಅರ್ಧ ಚಮಚ, ಜೊತೆಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿ. ಬಿಸಿಯಾದ ರುಚಿಯಾದ ಕ್ಯಾಬೇಜ್ ಪಲ್ಯ ಈಗ ರೆಡಿಯಾಗಿದೆ. ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ನೀವು ಇದನ್ನು ಟ್ರೈ ಮಾಡಲೇಬೇಕು. ಅನ್ನದ ಜೊತೆ ಕೂಡ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.